ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋದ ನಂತರ ತಿಲಕ್ಗೆ ಕಾಲೇಜ್ನಲ್ಲಿ ನೋಡಿದ ಹೆಣ್ಣು ಮಕ್ಕಳ ಉಡುಪನ್ನು ತಾನೂ ತೊಟ್ಟರೆ ಹೇಗಿರಬಹುದು ಎಂಬ ಕುತೂಹಲ ಬೆಂಬಿಡದೆ ಕಾಡುತ್ತದೆ. ಆ ಡ್ರೆಸ್ಗಳನ್ನು ಈಗಿಂದೀಗಲೇ ಹಾಕಿಕೊಳ್ಬೇಕು ಎನ್ನುವಷ್ಟರ ಮಟ್ಟಿಗೆ ಆಗುತ್ತದೆ. ಆದರೆ ಸಮಾಜ ಏನನ್ನುತ್ತದೆ ಎನ್ನುವ ಬಗ್ಗೆ ಭಯ ಶಂಕೆಯು ಮನಸ್ಸಿನ ತುಂಬ ಆವರಿಸಿರುತ್ತದೆ. ತನ್ನ ಗೆಳತಿ ಪೂರ್ವಿಕಾ ನಂಬರ್ ಹೇಗಿದ್ದರೂ ಇದೆಯಲ್ಲ ಎನ್ನುತ್ತಲೇ ಕರೆ ಮಾಡ್ತಾನೆ. ಕರೆ ಸ್ವೀಕರಿಸಿದ ಅವಳಿಗೆ ತಿಲಕ್ ಹೊಸದೇನಾದರೂ ಹೇಳಿಕೊಡುವರು ಎಂಬ ಆಸೆಯಾದರೆ ತಿಲಕ್ಗೆ ನನ್ನ ನಡವಳಿಕೆ ಹುಡುಗಿಯಂತೆ ಬದಲಾಗಿದೆಯೇ, ನನ್ನ ಧ್ವನಿ, ನನ್ನ ನಡಿಗೆ ಹೇಗೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವ ತವಕ. ತನ್ನ ಗೆಳೆಯರಲ್ಲಿ ಹೇಳಲಾಗದನ್ನು ಪೂರ್ವಿಕಾ ಬಳಿ ಕೇಳಬಹುದು ಎಂದುಕೊಂಡು ಆಕೆಯ ಬಳಿ ಸುತ್ತಿ ಬಳಸಿ ನನ್ನ ವಾಯ್ಸ್, ವಾಕಿಂಗ್ ಸ್ಟೈಲ್ ಹೇಗಿದೆ, ಈಸ್ ಇಟ್ ಆಡ್ ಎಂದು ಕೇಳ್ತಾನೆ. ಅದಕ್ಕೆ ಪೂರ್ವಿಕಾ ನೋನೋ ಸೂಪರ್, ವೆರಿ ಸೂಪರ್ ಎನ್ನುತ್ತಾಳೆ. ಅಷ್ಟಕ್ಕೆ ತೃಪ್ತಿಯಾಗದ ತಿಲಕ್ ತನ್ನ ನಡಿಗೆಯನ್ನು ತನ್ನದೇ ಮನೆಯ CCTV ರೆಕಾರ್ಡಿಂಗ್ ತೆಗೆದು ನೋಡ್ತಾ ಇರ್ತಾನೆ. ಆದರೆ ಅದು ಅವನಿಗೆ ಹುಡುಗರ ರೀತಿಯೇ ಅನಿಸುತ್ತದೆ. ಸುಮ್ಮನಾಗ್ತಾನೆ. ಗೆಳೆಯರ ಸ್ಟೇಟಸ್ನಲ್ಲಿ ಅಲಂಕಾರಗೊಂಡ ಹುಡುಗಿಯರ ಫೋಟೋ ನೋಡಿದ. ಆ ಉಡುಪುಗಳನ್ನು ಮತ್ತೆ ಮತ್ತೆ ಧರಿಸಲೇಬೇಕೆಂಬ ತುಡಿತ ಹೆಚ್ಚಾಗುತ್ತದೆ. ಅಂಗಡಿಗೆ ಹೋಗಿ ತರಲಾಗದು, ಅವುಗಳನ್ನು ಕೇಳುವುದಾದರೂ ಹೇಗೆ ಅನ್ನಿಸಿ ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತಾನೆ. ಪರೀಕ್ಷೆ ಹತ್ತಿರ ಬರ್ತಾ ಇದ್ದಂತೆ ಪೂರ್ವಿಕಾ ತಿಲಕ್ನ ಬಳಿ ಫಿಸಿಕ್ಸ್ನಲ್ಲಿ ಏನೋ ಡೌಟ್ ಎಂದು ಕಾಲ್ ಮಾಡಿದ್ಲು. ಅವಳ ಡೌಟನ್ನು ಕ್ಷಣಾರ್ಧದಲ್ಲಿ ಕ್ಲಿಯರ್ ಮಾಡಿ ನನ್ನದೂ ಒಂದು ಡೌಟ್ ಎಂದು ಕೇಳ್ತಾನೆ. ನನ್ನಂತಹ ದಡ್ಡಿಯ ಹತ್ರ ನಿಂದೇನೋ ಡೌಟು, ನನ್ನನ್ನೇ ಆಟ ಆಡಿಸ್ತೀಯಾ ಎಂದಳು ಪೂರ್ವಿಕಾ. ಇಲ್ಲ, ನೀನು ಕ್ಲಿಯರ್ ಮಾಡ್ತೀಯಾ ಎಂದ ತಿಲಕ್. ಸರಿ, ಅದೇನೆಂದು ಹೇಳು. ತಿಲಕ್ ಆತುರಕ್ಕೆ ಬಿದ್ದವನಂತೆ ನೀವು ಹೆಣ್ಮಕ್ಕಳು ಒಟ್ಟಿಗೆ ಎಷ್ಟು ಬಟ್ಟೆ ಹಾಕೋತೀರಾ ಎಂದು ಕೇಳ್ತಾನೆ. ಪೂರ್ವಿಕಾಳಿಗೆ ಒಮ್ಮೆಲೆ ತಲೆ ಸುತ್ತಿದಂತಾಗಿ ನೀನು ತಿಲಕ್ ಅಲ್ಲ ಕಣೋ ತಿಕ್ಲ, ತಲೆ ಏನಾದರೂ ಕೆಟ್ಟಿದೆಯಾ ಎಂದು ಬೇಗನೆ ಫೋನ್ ಕಟ್ ಮಾಡಿ ಅವನ ನಂಬರನ್ನು ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಲು. ಪೂರ್ವಿಕ್ ಇದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒದ್ದಾಡಿದ್ಲು. ಆದರೆ ಯಾರಿಗಾದರೂ ಹೇಳಿ ಮನಸ್ಸು ಹಗುರ ಮಾಡಿಕೊಳ್ಳಬೇಕೆಂದು ಯಾವುದೋ ಡೌಟ್ ಕೇಳುವ ನೆಪದಲ್ಲಿ ಯಾರೂ ಇರದ ಸಂದರ್ಭ ನೋಡಿಕೊಂಡು ಪ್ರಿನ್ಸಿಪಾಲ್ ಮೇಡಮ್ ಬಳಿ ತಿಲಕ್ ನಿನ್ನೆ ರಾತ್ರಿ ಕರೆ ಮಾಡಿ ಹೀಗೆಲ್ಲ ಆಡಾಗಿ ಕೇಳಿದ ಎಂದು ಹೇಳಿದ್ಲು. ಅದಕ್ಕೆ ಮೇಡಮ್ ತಮಾಷೆಗೆ ಕೇಳಿರ್ತಾನೆ, ಡೋಂಟ್ ಟೇಕ್ ಇಟ್ ಸೀರಿಯಸ್, ಬೈ ದ ಬೈ ಡೋಂಟ್ ಶೇರ್ ವಿತ್ ಎನಿ ಒನ್, ದಿಸ್ ಈಸ್ ವೆರಿ ಸಿಲ್ಲಿ ಎಂದು ಹೇಳಿದರು. ಪೂರ್ವಿಕಾ ಕ್ಯಾಬಿನಿಂದ ಹೊರ ಹೋದ ನಂತರ ಪ್ರಿನ್ಸಿಪಲ್ ಮೇಡಮ್ಗೆ ತಿಲಕ್ನ ಮೇಲೆ ನಿಗಾ ಇಡಬೇಕು ಅನಿಸುತ್ತದೆ. ತರಗತಿಯಲ್ಲಿದ್ದಾಗ ಅವನ ನಡವಳಿಕೆಯನ್ನು ಒಮ್ಮೆಗೆ ತಮ್ಮ ಕಣ್ಮುಂದೆ ತಂದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಓಕೆ, ಹಾಗೇನೂ ಅನಿಸ್ತಾ ಇಲ್ಲ ಎಂದು ಸಮಾಧಾನ ಮಾಡಿಕೊಂಡ್ರೂ ಮನಸ್ಸು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಎತ್ನಿಕ್ ಡೇ ವಿಡಿಯೋಗಳನ್ನು ಒಮ್ಮೆ ನೋಡೋಣ ಎಂದುಕೊಂಡು ವಿಡಿಯೋಗಳನ್ನು ಒಂದೊಂದಾಗಿ ನೋಡತೊಡಗಿದರು. ತಿಲಕ್ ಒಮ್ಮೊಮ್ಮೆ ತಲೆ ಕೆಳಗೆ ಹಾಕಿ ಕುಳಿತಿರುವಂತೆ, ಕೆಲವೊಮ್ಮೆ ಹೆಣ್ಣು ಮಕ್ಕಳನ್ನೇ ದಿಟ್ಟಿಸಿ ನೋಡ್ತಾ ಇರುವ ದೃಶ್ಯಗಳು. ಅವರು ಬರುವಾಗ ಒಂದೆರಡು ಬಾರಿ ಚೇರ್ನಿಂದ ದಡಕ್ಕನೆ ಎದ್ದ ಹಾಗೆ ಅವರ ಡ್ರೆಸ್ಸನ್ನು ಇನ್ನೇನು ಮುಟ್ಟಿಯೇ ಬಿಡುತ್ತಾನೇನೋ ಎನ್ನುವಂತಿರುತ್ತದೆ. ಅದನ್ನು ಗಮನಿಸಿದ ಪ್ರಿನ್ಸಿಪಲ್ ಸಮಸ್ಯೆ ಇದೆ ಎಂದುಕೊಂಡು ಯಾರಿಗೂ ಹೇಳದಂತೆ ಕಾಲೇಜ್ ದಾಖಲಾತಿಗಳಲ್ಲಿ ಇದ್ದ ಪೇರೆಂಟ್ಸ್ಗಳ ನಂಬರನ್ನು ಹುಡುಕಿ ತೆಗೆದರು. ಅದರಲ್ಲೂ ತಿಲಕ್ನ ತಾಯಿಯ ನಂಬರನ್ನು ಹುಡುಕಿಕೊಂಡು ಎಲ್ಲರೂ ಊಟಕ್ಕೆ ಹೋದ ನಂತರ ಅವರಿಗೆ ಕರೆ ಮಾಡಿ ತಿಲಕ್ ಹೇಗೆ ಓದ್ತಾ ಇದ್ದಾನೆ ಎಂದು ಕೇಳಿದರು. ತಿಲಕ್ ತಾಯಿಯಿಂದ ಸಕಾರಾತ್ಮಕ ಉತ್ತರ ಬಂದರೂ ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕಿತ್ತು, ಸ್ವಲ್ಪ ತಡವಾದರೂ ಇಂದು ನಮ್ಮ ಮನೆಗೆ ಬನ್ನಿ ಎಂದು ಆಹ್ವಾನಿಸಿದರು. ತಿಲಕ್ನ ತಾಯಿ ಪ್ರಿನ್ಸಿಪಲ್ ಮೇಡಮ್ ಹೇಳಿದಂತೆ ಅವರ ಮನೆಗೆ ಹೋದರು. ಅಲ್ಲೆವರಿಬ್ಬರು ಮಾತನಾಡುತ್ತಾ ತಿಲಕ್ ಇರುವ ದೃಶ್ಯಗಳನ್ನು ಮತ್ತು ಪೂರ್ವಿಕಾ ಬಳಿ ಅವನು ಕೇಳಿದ ಪ್ರಶ್ನೆಗಳನ್ನು ಕುರಿತು ಮಾತನಾಡುತ್ತಾ ಮನೆಯಲ್ಲಿ ಅವನ ಈ ರೀತಿಯ ನಡವಳಿಕೆಯನ್ನು ಇತ್ತೀಚೆಗೆ ಗಮನಿಸಿದ್ದೀರಾ ಎಂದು ಕೇಳಿದರು. ಅದಕ್ಕೆ ಅವರ ತಾಯಿ ಇಲ್ಲ, ಖಂಡಿತ ಇಲ್ಲ, ನೀವು ಹೇಳಿದ ಮೇಲೆ ನನಗೆ ತಿಳಿದದ್ದು ಎಂದರು. ಪರೀಕ್ಷೆ ಮುಗಿಯಲಿ, ಅಲ್ಲಿಯವರೆಗೂ ಅವನನ್ನು ವಾಶ್ ಮಾಡ್ತಾ ಇರಿ ಎಂದು ಸಲಹೆ ಕೊಟ್ಟು ಅವನನ್ನು ಬೀಳ್ಕೊಂಡ್ರು. ತಿಲಕ್ನ ತಾಯಿಗೆ ಅವನನ್ನು ನೋಡಿದರೆ ಹಾಗೆ ಅನಿಸ್ತಾ ಇಲ್ಲ, ಆದರೆ ಕಣ್ಮುಚ್ಚಿದರೆ ಏನೇನೋ ತಾಕಲಾಟಗಳು ಕಾಣತೊಡಗಿದವು. ಅವನು ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾಗ ನಿನ್ನ ಹತ್ರ ಬಂದು ಕೂರ್ತೀನಿ ಕಣೋ ಎಂದರು. ಹೋಗಮ್ಮ ಸುಮ್ಮನೆ, ಯಾಕೆ ಹೀಗೆಲ್ಲ ಆಡ್ತಾ ಇದ್ದಿ ಎಂದು ಕೊಸರಾಡಿದ. ಅಷ್ಟರಲ್ಲಿ ಅವನಿಗೆ ಒಂದು ಪಾರ್ಸೆಲ್ ಬಂದಿತು. ಏನು ಅದು ಎಂದು ಕೇಳಿದರು ಅವನ ತಾಯಿ. CET ಮೆಟೀರಿಯಲ್ಸ್ ಎಂದು ಹೇಳಿದ. ಸರಿ ಇರಬಹುದು ಎಂದುಕೊಂಡು ಸೋಲಾರ್ ವಾಟರ್ ಬರ್ತಾ ಇಲ್ಲ, ನಿನ್ನ ರೂಮಿನ ಗೀಸರ್ನಲ್ಲಿ ಸ್ನಾನ ಮಾಡ್ತೀನಿ ಕಣೋ ಎನ್ನುತ್ತಾ ಅವನ ರೂಮಿಗೆ ಬಂದಾಗ ಅವನು ಸ್ನಾನಕ್ಕೆ ಹೋಗಿದ್ರಿಂದ ಗೀಸರ್ ಆನ್ ಮಾಡು ಎಂದು ಹೇಳುತ್ತಾ ರೂಮಿನಿಂದ ಹೊರಬಂದರು. ತಿರುಗಿ ಅವನ ರೂಮಿಗೆ ಹೋದಾಗ ಅವನು ಹೆಣ್ಣು ಮಕ್ಕಳ ಉಡುಪುಗಳನ್ನು ಹಾಕ್ಕೊಂಡು ನೋಡ್ತಾ ಇದ್ದ.
ನಿನ್ನೆ ಬಂದ ಪಾರ್ಸೆಲ್ ಕವರ್ ನೆಲದಲ್ಲಿ ಬಿದ್ದಿತ್ತು. ಅದನ್ನು ನೋಡಿದ ತಾಯಿಗೆ ಸಹಜವಾಗಿಯೇ ಶಾಕ್ ಆಯಿತು. ಜೊತೆಗೆ ತಿಲಕ್ಗೆ ನಾಚಿಕೆ, ಭಯ ಆಯಿತು. ಇಬ್ಬರಿಗೂ ಪರಸ್ಪರ ಹೇಗೆ ಸಂದರ್ಭವನ್ನು ನಿಭಾಯಿಸಬೇಕು ತಿಳಿಯದೆ ಹೆಣಗಾಡ್ತಾರೆ. ಸಂಜೆಯವರೆಗೂ ಇಬ್ಬರಿಗೂ ಗೊಂದಲದಲ್ಲಿ ಇರುವ ಪರಿಸ್ಥಿತಿ. ತಿಲಕ್ನ ತಾಯಿ ಪ್ರಿನ್ಸಿಪಾಲ್ ಮೇಡಮ್ಗೆ ಕರೆ ಮಾಡಿ, ಮೇಡಮ್ ಈ ಕಡೆ ಬಂದಾಗ ಒಮ್ಮೆ ಮನೆಗೆ ಬನ್ನಿ ಎಂದು ಹೇಳ್ತಾರೆ. ಮೇಡಮ್ಗೆ ಮನೆಯಲ್ಲಿ ಏನೂ ಆಗಿದೆ ಅನಿಸಿ ಇಬ್ಬರನ್ನು ಒಟ್ಟಿಗೆ ಹೇಗೆ ಮಾತನಾಡಿಸಬೇಕು ಎಂಬ ತಯಾರಿಯಲ್ಲಿಯೇ ಹೋಗ್ತಾರೆ. ಸಂಜೆ ಮನೆಗೆ ಬಂದ ಪ್ರಿನ್ಸಿಪಾಲ್ ಮೇಡಮ್ನನ್ನು ನೋಡುತ್ತಲೇ ತಿಲಕ್ಗೆ ಖುಷಿಯ ಜೊತೆಗೆ ಬೆಳಗಿನ ಘಟನೆಯನ್ನು ಅಮ್ಮ ಅವರಿಗೆ ಹೇಳಿದ್ರೆ ಎನ್ನುವ ಕಸಿವಿಸಿಯೂ ಉಂಟಾಗುತ್ತದೆ. ತಿಲಕ್, ಹೇಗಿದೆಯಾ, ಹೇಗಿದೆ ಸ್ಟಡೀಸ್, ಏನಾದರೂ ಡೌಟ್ಸ್ ಇದೆಯಾ ಮ್ಯಾಥ್ಸ್ನಲ್ಲಿ ಎಂದು ಕೇಳಿದರು. ಒಂದು ಗೊತ್ತಾಗಿಲ್ಲ ಮೇಡಮ್, ಅದು ತುಂಬ ಈಸಿ ಎನ್ನುತ್ತಾ ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಅದನ್ನು ಬಿಡಿಸಿ ಮತ್ತದೇ ರೀತಿಯ ಪ್ರಾಬ್ಲಮ್ ಹೇಳ್ಕೊಡುತ್ತಾ ಇದೇ ಸರಿಯಾದ ಸಮಯವೆಂದು ಅಲ್ಲೇ ಇದ್ದ ಅವನ ಮೊಬೈಲನ್ನು ತೆಗೆದುಕೊಂಡು ಸ್ಕ್ರಾಲ್ ಮಾಡಲು ಶುರು ಮಾಡ್ತಾರೆ. ಪ್ರಾಬ್ಲಮ್ ಬಿಡಿಸುವ ಉತ್ಸಾಹದಲ್ಲಿದ್ದ ತಿಲಕ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡುವಷ್ಟರಲ್ಲಿ ತನ್ನ ಮೊಬೈಲ್ ಮೇಡಮ್ ಕೈಯಲ್ಲಿದ್ದದ್ದನ್ನು ನೋಡಿ ಶಾಕ್ ಆಗುತ್ತದೆ. ಮೇಡಮ್ ಕೈಯಲ್ಲಿದ್ದ ಮೊಬೈಲ್ನಲ್ಲಿ ಅವನ ದೃಶ್ಯಗಳು, ಒಂದಾದ ನಂತರ ಒಂದು ಆನ್ಲೈನ್ನಲ್ಲಿ ತರಿಸಿದ ಉಡುಪುಗಳನ್ನು ಧರಿಸಿ ತೆಗೆದುಕೊಂಡ ಸೆಲ್ಫಿಗಳು. ಅದನ್ನು ನೋಡಿದ ಕೂಡಲೇ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಹೆಲ್ಪ್ ಪ್ಲೀಸ್ ಎನ್ನುವಂತೆ ತಿಲಕ್ ಸುಮ್ಮನಾಗ್ತಾನೆ. ಅಷ್ಟರಲ್ಲಿ ಕಾಫಿ ಸ್ನ್ಯಾಕ್ಸ್ನೊಂದಿಗೆ ತಿಲಕ್ನ ತಾಯಿ ಒಳ ಬರ್ತಾರೆ. ಒಟ್ಟಿನಲ್ಲಿ ಮೂವರಿಗೂ ವಿಚಾರ ಗೊತ್ತಾಗುತ್ತದೆ. ಪ್ರಿನ್ಸಿಪಲ್ ಮೇಡಮ್ ತಿಲಕ್ನ ಮೈದವಡುತ್ತಾ ಗಲ್ಲ ಹಿಡಿದು, ಇದು ತೊಂದರೆಯೇ ಅಲ್ಲ, ಸರಿ ಹೋಗ್ತದೆ ಎಂದು ವಿಶ್ವಾಸದ ಮಾತುಗಳನ್ನಾಡುತ್ತಾ, ನೋಡು ತಿಲಕ್, ಪರೀಕ್ಷೆ ಮುಗಿಯುವವರೆಗೂ ಯಾವುದೇ ಚಿಂತೆಗಳನ್ನು ಮಾಡಬೇಡ. ಮೊದಲು ಪರೀಕ್ಷೆ ಬರಿ, ಒಳ್ಳೆಯ ಮಾರ್ಕ್ಸ್ ಬರಲಿ, ಕಾಲೇಜ್ಗೆ ಹೆಸರು ತಂದುಕೊಡು ಎಂದು ಹೇಳ್ತಾರೆ. ಅದಕ್ಕೆ ಸರಿ ಎನ್ನುವಂತೆ ತಿಲಕ್ ತಲೆಯಾಡಿಸ್ತಾನೆ. ಮರುದಿನ ತಿಲಕ್ನ ತಾಯಿ ತರಕಾರಿ ತರುವ ನೆಪ ಮಾಡಿಕೊಂಡು ಪ್ರಿನ್ಸಿಪಾಲ್ರ ಮನೆಗೆ ಹೋಗಿ ನಡೆದ ವಿಚಾರದ ಬಗ್ಗೆ ಚರ್ಚಿಸಿದರು. ಅವನಿಗೆ ಒಂದು ಕೌನ್ಸಿಲಿಂಗ್ ಕೊಡಿಸಿದರೆ ಎಲ್ಲ ಸರಿ ಹೋಗುತ್ತೆ, ಚಿಂತೆ ಬೇಡ, ಪರೀಕ್ಷೆ ಮುಗಿಯಲಿ ಎಂದು ಸಮಾಧಾನಿಸುತ್ತಾರೆ. ಪರೀಕ್ಷೆ ಮುಗಿಯುವಷ್ಟರಲ್ಲಿ ಬಠಿಂಡಾಗೆ ಪೋಸ್ಟಿಂಗ್ ಹೋಗಿದ್ದ ಅವನ ತಂದೆಯು ವಾಪಸ್ ಬರ್ತಾರೆ. ನಮಗೆ ಈ ಊರೇ ಬೇಡ, ಬೆಂಗಳೂರಿಗೆ ಅಥವಾ ಬೇರೆ ಎಲ್ಲಿಗಾದರೂ ಹೋಗೋಣ ಎಂದು ನಿರ್ಧರಿಸ್ತಾರೆ. ಆದರೆ ಹೆತ್ತ ಕರಳು ಸುಮ್ಮನಿರದೆ ಮನೋವೈದ್ಯರನ್ನು ಭೇಟಿಯಾಗಿ ತಮ್ಮ ಮಗನ ಬಗ್ಗೆ ಹೇಳಿಕೊಂಡು ಅತ್ತರು. ಡಾಕ್ಟರ್ ಅಳೋದ್ರಲ್ಲಿ ಅರ್ಥ ಇಲ್ಲ ಎಂದು ಸಮಾಧಾನಿಸಿ ಕೆಲವೊಂದು ಪ್ರಶ್ನೆಗಳನ್ನು ತಿಲಕ್ನ ತಾಯಿಯ ಬಳಿ ಕೇಳಿ ಕಡೆಯಲ್ಲಿ, ನಿಮ್ಮ ಮಗ ಯಾವುದೇ ರೀತಿಯ ಭಯದಿಂದ ಬಳಲುತ್ತಿಲ್ಲ, ದಿನ ಇಡೀ ಹೆಣ್ಣುಡುಗೆಯಲ್ಲಿಯೇ ಇರಲು ಆಸೆಯೂ ಪಡುವುದಿಲ್ಲ, ಮೇಲಾಗಿ ಇತರರಿಗೂ ಮಾನಸಿಕವಾಗಿ ಹಿಂಸೆ ಕೊಡುವುದು, ಅಸಭ್ಯವಾಗಿ ನಡೆದುಕೊಳ್ಳುವುದು ಯಾವುದೂ ಇಲ್ಲ. ಹೀಗಾಗಿ ತಿಲಕ್ಗೆ ಥೆರಪಿಯ ಅವಶ್ಯಕತೆ ಇಲ್ಲ. ಅವನನ್ನು ಮತ್ತೆ ಈ ವಿಚಾರದಲ್ಲಿ ಬೈಯುವುದು, ವಿರೋಧಿಸುವುದು, ಹೀನಾಯವಾಗಿ ಕಾಣುವುದು ಮಾಡಿದರೆ ಸಮಸ್ಯೆ ಬಿಗಡಾಯಿಸಬಹುದು. ಈಗ ಹೇಗೆ ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಿರೋ ಹಾಗೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿ ಕಳುಹಿಸಿದರು. ಇದರಿಂದ ಆಕೆ ತಕ್ಕ ಮಟ್ಟಿಗೆ ನಿರುಮ್ಮಳಾದರು. ತಾಯಿಗೆ ವಿಚಾರ ತಿಳಿದಿದೆ ಎಂದು ಅರಿತ ಮೇಲೂ ಯಾವುದೇ ಹಿಂಜರಿಕೆ ಪಡದೆ ತಿಲಕ್ ಓದುವುದರಲ್ಲಿ ಬಹಳ ಪರಿಶ್ರಮ ಪಡತೊಡಗಿದ. ಪರೀಕ್ಷೆ ಪ್ರಾರಂಭವಾಗಿದೆ, ಇಂದು ಗ್ಯಾಪ್, ನಾಳೆಗೆ ಓದ್ತಾ ಇರಬಹುದು ಎಂದುಕೊಂಡು ಅವನ ರೂಮಿಗೆ ಹೋದರು. ಅವನು ಮಲಗಿದ್ದ. ಅವನನ್ನು ಎಬ್ಬಿಸಲು ಹೋದರು. ಅವನು ಹುಡುಗಿಯರ ಉಡುಪು ಹಾಕ್ಕೊಂಡು ಮಲಗಿದ್ದ. ಕೋಪ ತಡೆಯದೆ, ತಿಲಕ್, ಇದೆಲ್ಲ ಅತಿ ಅಲ್ವಾ, ನಿನ್ಯಾಕೆ ಅರ್ಥ ಆಗ್ತಾ ಇಲ್ಲ ಎಂದು ಸಿಟ್ಟಿನಿಂದ ಹೇಳಿ ಅವರು ರೂಮಿಂದಾಚೆ ಹೋದರು. ತಿಲಕ್ ಹೆಣ್ಣುಡುಗೆ ಧರಿಸಿ ಟೆರೆಸ್ ಮೇಲೆ ಓಡಾಡುವುದನ್ನು ನೋಡಿದ ಅಕ್ಕಪಕ್ಕದವರು ಅವನ ತಾಯಿ ಬಳಿ ಬಂದು ಉಪ್ಪು ಹುಳಿ ಖಾರ ಸೇರಿಸಿ ಹೇಳತೊಡಗಿದರು. ಅಷ್ಟರಲ್ಲಿ CET ರಿಸಲ್ಟ್ ಬಂದಿತ್ತು. ಒಳ್ಳೆ ಕಡೆ ಇಂಜಿನಿಯರ್ ಸೀಟು ಕೂಡ ಆಯಿತು ಎನ್ನುವ ಕಾರಣಕ್ಕೆ ಪೋಷಕರು ತಿಲಕ್ನನ್ನು ಕರೆದುಕೊಂಡು ಬೆಂಗಳೂರಿಗೆ ಶಿಫ್ಟ್ ಆದರು. ಬೆಂಗಳೂರಿಗೆ ಬಂದು ತಿಲಕ್ ಶಾಪಿಂಗ್ ಮಾಲ್ಗಳಿಗೆ ಹೋದಾಗ ಯಾವಾಗಲೂ ಅವನ ದೃಷ್ಟಿ ಹೆಣ್ಣು ಮಕ್ಕಳ ಬಟ್ಟೆಯ ಮೇಲೆ ಇರುತ್ತಿತ್ತು. ಇದನ್ನು ಗಮನಿಸಿದ ತಾಯಿಗೆ ಇದನ್ನು ತಹಬದಿಗೆ ತರುವುದು ಹೇಗೆ ಎಂದು ತಿಳಿಯದಾಯಿತು. ಆದರೆ ಓದಿನಲ್ಲಿ ಬಹಳ ಬುದ್ಧಿವಂತ, ನಡೆಯಲ್ಲಿ, ಮಾತಿನಲ್ಲಿ, ದೈಹಿಕ ಬೆಳವಣಿಗೆಯಲ್ಲಿ ಯಾವ ವ್ಯತ್ಯಾಸ ಇರಲಿಲ್ಲ. ಅವನ ಪೋಷಕರಿಗೆ ಇದೊಂದು ಬಿಡಿಸಲಾಗದ ಸಮಸ್ಯೆಯಾಗಿತ್ತು. ಸಮಸ್ಯೆ ತಿಳಿದ ತಿಲಕ್ನ ತಂದೆಯು ನಿವೃತ್ತಿ ಪಡೆದುಕೊಂಡು ಬಂದರು. ಇಬ್ಬರು ಮಗನ ಮೇಲೆ ಕಣ್ಗಾವಲು ಇಡಲು ಪ್ರಾರಂಭಿಸಿದರು. ಕಡೆಗೆ ಅವನಿಗೊಂದು ಮದುವೆ ಮಾಡಿದರೆ ಸರಿ ಹೋಗ್ತದೆ ಎಂಬ ನಿರ್ಧಾರಕ್ಕೆ ಬಂದರು. ಹಾಗೆಯೇ ಹುಡುಗಿ ಹುಡುಕಲು ಪ್ರಾರಂಭಿಸಿದರು. ಓದುವಾಗಲೇ ಉದ್ಯೋಗ ಗಿಟ್ಟಿಸಿಕೊಂಡ ತಿಲಕ್ಗೆ US ಪ್ಯಾಕೇಜ್ ದೊರೆಯಿತು. ವರ್ಷಕ್ಕೆ ಇಂತಿಷ್ಟು ಎಂದು ಉತ್ತಮ ಸಂಬಳ ನಿಗದಿಯಾಯಿತು. ಹೊಸ ಸಂಬಂಧ, ಅಷ್ಟೇ ಚೆನ್ನಾಗಿ ಓದಿದ್ದ ಚೆಂದದ ಹುಡುಗಿ ತಿಲಕ್ನ ಮದುವೆಗೂ ಒಪ್ಪಿಕೊಂಡ್ರು. ಇಬ್ಬರಿಗೂ ಈಡು ಜೋಡು ಸರಿಯಾಗಿತ್ತು. ಮದುವೆ ನಿಶ್ಚಯವಾಯಿತು.
ತಿಲಕ್ ತಾನು ಮದುವೆಯಾಗುವ ಹುಡುಗಿಯ ದಿರಿಸಿನ ಬಗ್ಗೆ ಯಾವಾಗಲೂ ಯೋಚಿಸುತ್ತಾ ತಾನು ಹೇಳಿದ್ದನ್ನೇ ತೆಗೆದುಕೊಳ್ಬೇಕು ಎಂದು ಒತ್ತಾಯಿಸಿದ. ಇದರಿಂದ ಹುಡುಗಿಗೆ ಇವನ ಸ್ವಭಾವ ಸರಿ ಕಾಣಲಿಲ್ಲ. ಮದುವೆಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕೆಂದು ನೆಪ ಹೇಳಿ ಹುಡುಗಿ ಕಡೆಯವರು ಮದುವೆ ಮುಂದೂಡಿದರು. ಆದರೂ ಕುಟುಂಬ ಸಮೇತ ಮುಂಗಾರು ಮಳೆಯ ಆರಂಭಕ್ಕೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗೆ ಹೋದರು. ಹುಡುಗಿ ಪೋಷಕರ ಒತ್ತಾಯಕ್ಕೆ ಬಂದಿದ್ದಳು. ಬೆಳಿಗ್ಗೆಯೆಲ್ಲ ಕುರ್ತಾ ಧೋತಿ ಫಾರ್ಮಲ್ಸ್ನಲ್ಲಿ ಶೂಟ್ ಮಾಡಿದರು. ಆದರೆ ಆ ಸಂಜೆ ಅವರು ಉಳಿದುಕೊಂಡಿದ್ದ ರೂಮ್ನಲ್ಲಿ ತಿಲಕ್ ತಾನು ಮದುವೆಯಾಗಬೇಕಿದ್ದ ಹುಡುಗಿಯ ಬಟ್ಟೆ ತೊಡುತ್ತಾನೆ. ಅಕಸ್ಮಾತ್ತಾಗಿ ಅದನ್ನು ಹುಡುಗಿ ನೋಡಿಬಿಡ್ತಾಳೆ. ಒಂದು ಕ್ಷಣ ತಡ ಮಾಡದೆ ನಾನಿವನನ್ನು ಮದುವೆ ಆಗೋದಿಲ್ಲ ಎಂದು ಅಂತಿಮವಾಗಿ ತನ್ನ ನಿರ್ಧಾರ ಹೇಳಿದ್ಳು. ನೋಡು, ನಿನ್ನ ಹುಚ್ಚಾಟದಿಂದ ಹೇಗಾಯಿತು. ಲೋಕದಲ್ಲಿ ಯಾವುದು ಸಮ್ಮತವೋ ಅದಕ್ಕಷ್ಟೇ ಬೆಲೆ. ಹೀಗೆ ವಿಚಿತ್ರವಾದರೆ ಯಾರು ತಾನೇ ಒಪ್ಪುತ್ತಾರೆ? ಪ್ಯಾಕ್ ಮಾಡು, ಇಲ್ಲಿಂದ ಹೊರಡೋಣ. ಇನ್ನೇನು ಕಾದಿದೆಯೋ ಎಂದು ರೇಗಿದರು ಅವನ ತಾಯಿ. ಬೆಂಗಳೂರಿಗೆ ಹಿಂತಿರುಗಿದ ನಂತರ ಇಲ್ಲೇ ಇದ್ದರೆ ಅಮ್ಮನ ಮುಖ ನೋಡಲಿಕ್ಕೆ ಅಸಾಧ್ಯ ಎಂದು ಯೋಚಿಸಿದ ತಿಲಕ್, ಅಮ್ಮ, ನಾನು US ಗೆ ಹೊರಡುವೆ. ಹೇಗೋ ಜಾಬ್ ಆಗಿದೆ. ಮೊದಲು ನಾನು ಹೋಗಿ ಅಡ್ಜಸ್ಟ್ ಆದಮೇಲೆ ನಿಮ್ಮಿಬ್ಬರನ್ನು ಕರೆಸ್ಕೊಳ್ತೀನಿ. ಅದಕ್ಕೇನು ಪ್ರೊಸೀಜರ್ ಇದೆಯೋ ನೋಡ್ತೀನಿ ಎಂದು ಹೇಳಿದ. ತಿಲಕ್ನ ತಾಯಿಗೂ ಅದುವೇ ಸರಿ ಎನಿಸಿತು. ನಮ್ಮಲ್ಲಿ ಇದೆಲ್ಲ ಅಸಭ್ಯ. ಆದರೆ ಪಾಶ್ಚಾತ್ಯರಲ್ಲಿ ಇಂಥದ್ದು ಕಂಡಾಗ ಅಷ್ಟು ರಾಧಾಂತ ಆಗಲಾರದು ಎಂದುಕೊಂಡು, ಆಯಿತು ತಿಲಕ್, ನೀನು ಹೋಗಿ ತಯಾರಿ ಮಾಡ್ಕೋ ಎಂದು ಒಪ್ಪಿಗೆ ಸೂಚಿಸಿದರು. ತಿಲಕ್ ಹೊರಡುವ ತಯಾರಿ ಮಾಡತೊಡಗಿದ. ತಿಲಕ್ ಒಬ್ಬನೇ ಇದ್ದಾಗ ಅವನ ಬಯಕೆಗಳ ಬಗೆಗಿನ ಯೋಚನೆಗಳು ಸುಳಿದು ಸುತ್ತತೊಡಗಿದವು. ಗಂಡು ಮಕ್ಕಳು ಚಿಕ್ಕವರಾಗಿದ್ದಾಗ ಫ್ರಾಕ್ ಹಾಕಿ ಜುಟ್ಟು ಕಟ್ಟಿ ಹೂ ಮುಡಿಸಿ ಫೋಟೋ ತೆಗೆಸುತ್ತಾರೆ. ಇನ್ನೇನು ಶಾಲೆಗೆ ಸೇರಿಸಬೇಕು ಎನ್ನುವಷ್ಟರಲ್ಲಿ ಉದ್ದ ಕೂದಲು ಬಿಟ್ಟು ರೇಷ್ಮೆ ಲಂಗ ಹಾಕಿಸಿ ಬಳೆ ತೊಡಿಸಿ ಇರುವ ಆಭರಣಗಳನ್ನೆಲ್ಲ ಹೇರಿ ಮುಗ್ಗಿನ ಜಡೆ ಹಾಕಿಸಿ ಕಾಡಿಗೆ ಹಚ್ಚಿ ಆ ಮಕ್ಕಳ ಅಂದ ಚಂದ ನೋಡಿ ಖುಷಿ ಪಡ್ತಾರೆ. ದೊಡ್ಡವರಾದ ಮೇಲೆ ಹೀಗೆ ಕ್ರಾಸ್ ಡ್ರೆಸ್ ಹಾಕಿಕೊಂಡು ಹೊರಗೆ ಹೋಗುವುದು ಇಷ್ಟ ಆಗಲ್ಲ. ಆದರೆ ಒಬ್ಬನೇ ಇರುವಾಗ ಹಾಕಿಕೊಳ್ಳೋಕೆ ಭಾರಿ ಇಷ್ಟ. ಹಾಗೆ ಹಾಕಿಕೊಳ್ಳೋದ್ರಿಂದ ನನಗೆ ಸಮಾಧಾನ ಸಿಗುತ್ತೆ. ಇದನ್ನು ಮನೆಯವರಿಗೆ ಹೇಗೆ ಅರ್ಥ ಮಾಡಿಸಲಿ ಎಂಬ ಆಲೋಚನೆ ಬಂದಿತ್ತು. ಇವನ್ನೆಲ್ಲ ಬದಿಗಿಟ್ಟು ನಾನು ಸ್ಟೇಟ್ಸ್ಗೆ ಹೋಗಿ ಸೆಟಲ್ ಆಗೋದು ಉತ್ತಮ ಎಂದು ನಿರ್ಧರಿಸಿದ. ತಾನು ಯಾರಾದರೂ ಸೈಕ್ರಿಯಾಟ್ರಿಸ್ಟ್ನ ಒಪಿನಿಯನ್ ಕೇಳೋಣ ಎಂದು ಯೋಚಿಸಿ ಮನೋವೈದ್ಯರ ಬಳಿ ಹೋಗಿ ತನ್ನ ವಿಚಾರಗಳನ್ನು ತಿಳಿಸಿದ. ಮನೋವೈದ್ಯರಿಗೆ ತಿಲಕ್ ನೇರವಾಗಿ ನಿರ್ಬಿಡೆಯಿಂದ ತನ್ನ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ಬಹಳ ಮೆಚ್ಚುಗೆಯಾಯಿತು. ಈ ಕ್ರಾಸ್ ಡ್ರೆಸ್ಸಿಂಗ್ ಮಾನಸಿಕ ರೋಗವಲ್ಲ. ಈ ಕ್ರಾಸ್ ಡ್ರೆಸ್ಸರ್ಸ್ ಒಂದೇ ಮನೋಭಾವದವರು ಆಗಿರೋದಿಲ್ಲ. ಅವರಿಗೆ ಹಾಗೆ ಇರಲು ಪ್ರತ್ಯೇಕ ಕಾರಣವಿರುತ್ತದೆ. ಇವರಲ್ಲಿ 3 ವರ್ಗವಿದೆ. ಮೊದಲನೇ ವರ್ಗದಲ್ಲಿ ಕೆಲವರಿಗೆ ಕೇವಲ ಹೆಣ್ಣು ಮಕ್ಕಳ ಬಟ್ಟೆಯಲ್ಲಿ ಮಾತ್ರ ಇರಲು ಬಯಸುತ್ತಾರೆ. ಬಟ್ಟೆ ಮಾತ್ರ ಹೆಣ್ಣಿನದ್ದು. ಯೋಚನೆ, ದೇಹ, ಮನಸ್ಸು ಗಂಡಿನದ್ದೇ ಆಗಿರುತ್ತದೆ. ತಮ್ಮನ್ನು ತಾವು ನೋಡಿ ಖುಷಿ ಪಡ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ತಮ್ಮ ಸಹೋದರಿಯರ ಬಟ್ಟೆಯಲ್ಲಿ ತಮ್ಮನ್ನು ತಾವು ನೋಡಿ ಖುಷಿ ಪಡ್ತಾರೆ. ಎರಡನೇ ವರ್ಗ ಮೆಂಟಲ್ ಆಗಿ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತಾರೆ. ಹೆಣ್ಣುಡುಗೆ ತೊಟ್ಟು ಮಾನಸಿಕವಾಗಿ ನೆಮ್ಮದಿ ಹೊಂದುವುದು. ಮಹಿಳೆಯರ ಗುಣಗಳನ್ನು ಹೊಂದಿರ್ತಾರೆ. ಇವರಿಗೆ ತಮ್ಮ ಬಗ್ಗೆ ತಮಗೆ ಕೀಳರಿಮೆ ಇರುತ್ತದೆ. ಕೆಲವೊಮ್ಮೆ ಸಾಮಾಜಿಕ ನಿಯಮ ಕಾನೂನನ್ನು ಮುರಿಯಬಹುದು. ಹೆಣ್ಣು ಮಕ್ಕಳನ್ನು ವಿಚಿತ್ರವಾಗಿ ಕಾಡಲೂಬಹುದು. ಮಾನಸಿಕ ಕಿರುಕುಳ ಕೊಡಬಹುದು. ಇವರು ಸದಾ ಖಿನ್ನರಾಗಿರ್ತಾರೆ. ಇವರಿಗೆ ಥೆರಪಿ ಅವಶ್ಯಕತೆ ಇರುತ್ತದೆ. 3ನೇ ವರ್ಗ ಹೆಣ್ಣಾಗಿಯೇ ಇರಲು ಇಷ್ಟಪಡುವುದು. ಲಿಂಗ ಪರಿವರ್ತನೆ ಮಾಡಿಸಿಕೊಳ್ಳುವುದು ಹೆಣ್ಣಿನಂತೆಯೇ ಸಂಪೂರ್ಣ ಬದುಕಲು ಇಷ್ಟಪಡುವರು. ಅವರಿಗೆ ಸಮಾಜದಲ್ಲಿ ಇನ್ನೂ ಕೀಳರಿಮೆ ಇದೆ. ಇವರನ್ನು ಸಮಾಜದಲ್ಲಿ ನಡೆಸಿಕೊಳ್ಳುವ ರೀತಿಯಿಂದ ರೋಸಿ ಹೋಗುತ್ತಾರೆ. ಇನ್ನು ಕೆಲವರು ಸ್ವಾಭಿಮಾನದಿಂದ ಬದುಕ್ತಾರೆ. ಅವರಲ್ಲಿಯೂ ವೈದ್ಯರು, IAS ಅಧಿಕಾರಿಗಳು, ಸಾಹಿತಿಗಳು, ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಇದ್ದಾರೆ ಎಂದು ವಿಸ್ತಾರ ಮಾಹಿತಿಯನ್ನು ನೀಡಿದರು. ಮನೋವೈದ್ಯರ ಈ ಮಾತನ್ನು ತಿಲಕನ ಮನೋಬಲವನ್ನು ಹೆಚ್ಚಿಸಿತು. ತಿಲಕ್ ಹೊಸ ಹುರುಪಿನಿಂದಲೇ ವಿದೇಶಿ ನೆಲವನ್ನು ಪ್ರವೇಶಿಸಿದ. ವಿದೇಶಿ ನೆಲದ ಹೊಸತನ ದೇಶ, ವೇಷ, ಭಾಷೆ, ಜನ, ಊಟ, ತಿಂಡಿ, ವಾಸಿಸುವ ಸ್ಥಳ, ಮರ, ಗಿಡ, ಬಳ್ಳಿ ಎಲ್ಲವೂ ಹೊಸತನವನ್ನು ತೋರಿಸಿತು. ಆ ಹೊಸತನದಲ್ಲಿ ತಿಲಕ್ ತಾನು ಹೊಸ ಮನುಷ್ಯನಾಗಿ ಬೆಳೀಬೇಕು, ಬಾಳ್ಬೇಕು ಎಂಬ ಸಾಮರ್ಥ್ಯ ಮೀರಿ ಕಂಪನಿ ಕೆಲಸಗಳಲ್ಲಿ ತೊಡಗಿದ. ಮಾಲ್ಗಳಿಗೆ ಹೋದಾಗ ಸಹೋದ್ಯೋಗಿಗಳನ್ನು ನೋಡಿದಾಗ ಮತ್ತೆ ಅವನಿಗೆ ಆ ಉಡುಪುಗಳನ್ನು ತೊಟ್ಟು ತಾನು ಹೇಗೆ ಕಾಣುವೆ ಎನ್ನುವ ಆಸೆ ಮತ್ತೆ ಮತ್ತೆ ಪುಟಿದೇಳುತ್ತಲೇ ಇತ್ತು. ತನ್ನನ್ನು ತಾನು ಅವಲೋಕನ ಮಾಡಿಕೊಂಡ್ರೆ ತಪ್ಪ ಎಂದರೆ ತನ್ನದೇನೂ ತಪ್ಪಿಲ್ಲ ಎನ್ನುವ ಭಾವ. ಹಾಗಂತ ಹೆಣ್ಣು ಮಕ್ಕಳ ಬಟ್ಟೆ ಧರಿಸಿ ಹೊರ ಹೋಗಬಹುದು ಎಂದರೆ ಅದು ಹೇಗಾಗ್ತದೆ ಎಂಬ ತಾಕಲಾಟದಿಂದ ತೊಳಲಾಡಿದ. ಹೀಗೆ ಗೊಂದಲದಲ್ಲಿ ಇರುವಾಗ ಇವನಿಗೆ ಹೆಚ್ಚು ಆಪ್ತ ಅನಿಸಿದ ಜೀವ್ ಜಾಯ್ ಜೊತೆಯಾದ್ಲು. ಅವಳ ಹೆಸರಿನ ಅರ್ಥನೇ ಸಂತೋಷ.
ಹೆಸರಿಗೆ ತಕ್ಕಂತೆ ಯಾವಾಗಲೂ ಸಂತೋಷದಿಂದ ಇರ್ತಾ ಇದ್ಲು. ಅವಳ ತಂದೆ ಮಂಗಳೂರಿನವರು, ಜೊತೆಗೆ ಕನ್ನಡದವರೇ ಆಗಿದ್ದರು. ಮಗಳಿಗೂ ಕನ್ನಡ ಓದುವುದನ್ನು ಬರೆಯುವುದನ್ನು ಕಲಿಸಿದ್ದರು. ತಾಯಿ ಉತ್ತರ ಅಮೆರಿಕದವರು. ಅವರಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಒಲವಿತ್ತು. ತಂದೆಯಿಂದ ಇಂಡಿಯಾದ ಬಗ್ಗೆ, ಇಲ್ಲಿನ ದೇವಸ್ಥಾನ, ಉಡುಗೆ ತೊಡುಗೆ, ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಂಡ ಕಾರಣದಿಂದಲೋ ಏನೋ ತಿಲಕ್ನನ್ನು ಕಂಡಾಗ ಅಷ್ಟೇ ಹೆಮ್ಮೆ ಪಟ್ಟಳು ಜಾಯ್. ವೀಕೆಂಡ್ಗಳಲ್ಲಿ 1-2 ಬಾರಿ ಲಾಂಗ್ ಡ್ರೈವ್ ಹೋಗಿದ್ದರು. ಅವರಿಬ್ಬರ ಸ್ನೇಹ ಮದುವೆಯ ಮಾತುಕತೆಯವರೆಗೆ ಹೋಗಲು ಹೆಚ್ಚು ದಿನ ತೆಗೆದುಕೊಳ್ಳಲಿಲ್ಲ. ತಿಲಕ್ ಏನೇ ಆದರೂ ತನ್ನ ಭಾವನೆಯನ್ನು ಆಕೆಯಲ್ಲಿ ಹೇಳಬೇಕೆಂದು ಸರಿಯಾದ ಸಮಯಕ್ಕೆ ಕಾದಿದ್ದ. ಆದರೆ ಸಾಧ್ಯ ಆಗಲಿಲ್ಲ. ಆದರೆ ಜಾಯ್ ಮುಚ್ಚುಮರೆ ಇಲ್ಲದೆ ತನ್ನ ಅನಿಸಿಕೆಗಳನ್ನು ಹೇಳಿಕೊಂಡ್ಳು. ಐ ಹ್ಯಾವ್ ಒನ್ ವೀಕ್ನೆಸ್, ಐ ಆಮ್ ಕ್ರಾಸ್ ಡ್ರೆಸ್ಸರ್, ಡೂ ಯು ಅಗ್ರಿ ವಿತ್ ಮೀ ಎಂದು ಧೈರ್ಯ ಮಾಡಿ ಅವಳಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ ತಿಲಕ್. ಸ್ವಲ್ಪ ಸಮಯ ತೆಗೆದುಕೊಂಡ ಜಾಯ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ವೈ ಡು ಯು ಥಿಂಕ್ ದ್ಯಾಟ್ಸ್ ಯುವರ್ ವೀಕ್ನೆಸ್ ಎಂದು ಬೋಲ್ಡಾಗಿ ಮೆಸೇಜ್ ಮಾಡಿದ್ಲು. ಆ ಉತ್ತರ ನೋಡಿದವನೇ ತಿಲಕ್ ಜಾಯ್ಗೆ ಕರೆ ಮಾಡಿ ಒಂದೇ ಸಮನೆ ಅಳಲು ಪ್ರಾರಂಭಿಸಿದ. ಜಾಯ್ ಮಗುವನ್ನು ಸಮಾಧಾನಿಸುವಂತೆ ಸಮಾಧಾನಿಸಿದಳು. ನಾಳೆ ನೀನು ರಜೆ ತಗೋ, ನಾನು ರಜೆ ಹಾಕ್ತೀನಿ, ಇಬ್ಬರು ಎಲ್ಲಾದರೂ ದೂರ ಹೋಗಿ ಮಾತನಾಡೋಣ ಎಂದು ಹೇಳಿದ್ದೇ ತಡ ತಿಲಕ್ ಕೂಡ ಸ್ವರ್ಗಕ್ಕೆ 3 ಗೇಣು ಎಂದು ಹೊರಟು ನಿಂತ. ಜಾಯ್ ಮತ್ತು ತಿಲಕ್ರ ಆ ಭೇಟಿ ಅತ್ಯಂತ ಮಹತ್ವದಾಗಿತ್ತು. ಅವರಿಬ್ಬರ ಬದುಕಿನ ಮಹತ್ವದ ದಿನ ಅದಾಗಿತ್ತು. ಜಾಯ್ ತಿಲಕ್ನನ್ನು ಕುರಿತು, ಕ್ರಾಸ್ ಡ್ರೆಸ್ಸರ್ ಎಂದು ಏಕೆ ಭಯಪಟ್ಟೆ? ಅದರಲ್ಲೇನಿದೆ? ಬಟ್ಟೆ ಹಾಕೋದು ನಮ್ಮ ಸ್ವಾತಂತ್ರ್ಯ, ಆದರೆ ಸ್ವೇಚ್ಛೆ ಅಲ್ಲ. ಅದರ ಅರಿವು ನನಗಿದೆ. ನಿನ್ನ ಭಾವನೆ ನನಗೆ ಅರ್ಥ ಆಗುತ್ತದೆ. ನೀನಿದಕ್ಕೆ ಅಂಜಬೇಕಾಗಿಲ್ಲ. ನಿನಗೆ ಗೊತ್ತಾ, ಮೊದಲು ಹೈ ಹೀಲ್ಸ್ ಹಾಕ್ತಾ ಇದ್ದವರು ಗಂಡಸರೇ. ನಾಗರಿಕತೆ ಮುಂದುವರಿದಂತೆ ಹೆಣ್ಣು ಮಕ್ಕಳು ಹೀಲ್ಸ್ ಹಾಕಲು ಆರಂಭಿಸಿದರು. ಕ್ರಾಸ್ ಡ್ರೆಸ್ಸಿಂಗ್ ನನಗೂ ಇಷ್ಟ. ನಿನ್ನಂಥವರಲ್ಲಿ ನಿಷ್ಕಲ್ಮಶ ಪ್ರೀತಿ ಇರುತ್ತದೆ. ಸಂಗಾತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸಂಗಾತಿ ಮಾತ್ರ ಅಲ್ಲ, ಸಂಪ್ರೀತಿ ತೋರುವ ಗೆಳತಿಯೂ ಆಗಿರುತ್ತಾರೆ ಎಂದು ಹೇಳಿದಳು. ಇದರಿಂದ ಭಾವೋದ್ವೇಗಕ್ಕೆ ಒಳಗಾದ ತಿಲಕ್ ಖುಷಿಯಿಂದ ತಕ್ಷಣ ತಾಯಿಗೆ ಕರೆ ಮಾಡಿ ತಾನು ಆರಿಸಿಕೊಂಡ ಗೆಳತಿಯ ಬಗ್ಗೆ ಸಂತೋಷದಿಂದ ಹೇಳಿದ. ತನ್ನ ಹೆಣ್ಣುಡುಗೆ ಬಗ್ಗೆ ಅವಳಿಗೂ ಸಮ್ಮತವಿದೆ ಎಂಬ ವಿಚಾರವನ್ನು ಅಷ್ಟೇ ಆತ್ಮವಿಶ್ವಾಸದಿಂದ ಹೇಳಿದ. ತಿಲಕ್ನ ತಾಯಿ ತಂದೆಯರಿಗೆ ಇನ್ನಿಲ್ಲದ ಸಂತೋಷ. ಸಮಸ್ಯೆ ಹೂವಿನಷ್ಟು ಹಗುರವಾಗಿ ಬಗೆಹರಿದದ್ದು ಅವರಿಗೆ ಸಮಾಧಾನವಾಗಿತ್ತು. ಮಗನ ಮದುವೆಯನ್ನು ವಿದೇಶಿ ನೆಲದಲ್ಲೇ ಮಾಡಲು ನಿರ್ಧರಿಸಿದರು. ತಿಲಕ್ನನ್ನು ಭಾವಿ ಅಳಿಯನನ್ನಾಗಿಸಿ ಮನಸಾರೆ ಸ್ವೀಕರಿಸಿದ ಭಾವಿ ಬೀಗರನ್ನು ಸಂಪರ್ಕಿಸಿ ಸಂತೋಷ ಹಂಚಿಕೊಂಡ್ರು. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.